ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದಾಗ ಕಾಮೆಂಟ್ ಸೆಕ್ಷನಲ್ಲಿ ನೋಡ್ತಾ ಇರ್ತೀನಿ. ಲೈಕ್ ಇವಾಗ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸ ಮಾಡ್ತಾ ಇರೋರು ಒಂದಷ್ಟು ಕಮೆಂಟ್ಸ್ಗಳನ್ನು ಹಾಕ್ತಾ ಇರ್ತೀರಿ. ಸೊ ಮುಂದಿನ ದಿನಗಳಲ್ಲಿ ಶಿಕ್ಷಕರ ನೇಮಕಾತಿ ಪ್ರೊಸೀಜರ್ಸ್ ಏನಿದೆ ತುಂಬ ಫಾಸ್ಟಾಗಿ ನಡೆಯುತ್ತೆ ಅನ್ನೋಂತಹ ಒಂದು ಮುನ್ಸೂಚನೆಗಳು ನಮಗೆ ಸಿಕ್ಕಿರೋದ್ರಿಂದ ಸೊ ಗುಡ್ ನ್ಯೂಸ್ ಇಸ್ ಆನ್ ದ ವೇ. ಆದರೆ ಈ ಸಿಹಿ ಸುದ್ದಿ ಜೊತೆಗೆ ನಮ್ಮ ರಾಜ್ಯದಲ್ಲಿ ಸಾವಿರಾರು ಅತಿಥಿ ಶಿಕ್ಷಕರಲ್ಲಿ ಒಂದು ದೊಡ್ಡ ಗೊಂದಲ ಶುರುವಾಗಿರುವಂಥದ್ದು, ಬಿಗ್ ಡಿಲೆಮಾ. ಏನಪ್ಪ ಅಂತಂದರೆ, ಇವಾಗೇನೋ ನೇಮಕಾತಿ ಹತ್ತಿರ ಬರ್ತಾ ಇದೆ. ಶುಡ್ ಐ ಕಂಟಿನ್ಯೂ ಮೈ ಜಾಬ್ ಆ್ಯಸ್ ಎ ಗೆಸ್ಟ್ ಟೀಚರ್? ನಾನು ಗೆಸ್ಟ್ ಟೀಚರ್ ಆಗಿ ಕಂಟಿನ್ಯೂ ಮಾಡಬೇಕಾ, ಅಥವಾ ಕೆಲಸನ ಬಿಟ್ಟು ನಾನು ಕುತ್ಕೊಂಡು ಓದಬೇಕಾ, ಅಥವಾ ಕಂಪ್ಲೀಟಾಗಿ ಓದಿನ ಕಡೆಗೆ ಸಮಯ ಕೊಡಬೇಕಾ ಅನ್ನೋದು ಒಂದು ಗೊಂದಲದಲ್ಲಿ ಇರ್ತಾರೆ. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂದ್ಬಿಟ್ಟು ಒಂದಷ್ಟು ಕಮೆಂಟ್ಸ್ಗಳನ್ನ ನಾನು ನೋಡಿದೆ. ಸೊ ಈ ಒಂದು ಡೌಟ್ಸ್ ಅಥವಾ ಈ ಒಂದು ಕ್ವೆಶ್ಚನ್ ಅಥವಾ ಈ ಒಂದು ಗೊಂದಲ ಏನಿದೆ ಅಲ್ಲ, ಒಬ್ಬರು ಅಥವಾ ಇಬ್ಬರು ಅಲ್ಲ, ಅವ್ರಿಗೆ ಬಂದಿರೋವಂಥ ಒಂದು ಡೌಟ್ ಅಲ್ಲ, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಯಾಕೆ ಈ ಗೊಂದಲ ಇರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಆಫ್ ಆಲ್ಮೋಸ್ಟ್ ಎವ್ರಿ ಗೆಸ್ಟ್ ಟೀಚರ್. ಸೊ ನೀವೇನಾದರೂ ಇದೇ ಕನ್ಫ್ಯೂಷನ್ನಲ್ಲಿ ಇದ್ದರೆ ದೆನ್ ದಿಸ್ ವಿಡಿಯೋ ಇಸ್ ಸ್ಪೆಷಲಿ ಫಾರ್ ಯು. ಸೊ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಪ್ರಾಕ್ಟಿಕಲ್ ಆ್ಯಂಡ್ ಲಾಜಿಕಾಗಿ ಯಾವ ನಿರ್ಧಾರವನ್ನು ತೊಗೊಂಡ್ರೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನು ನಾವು ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೀವಿ. ಸೊ ಮೊದಲನೇದೇನಪ್ಪ ಅಂತಂದರೆ ದ ರಿಯಾಲಿಟಿ ಚೆಕ್. ಅಂದರೆ ಸಮಸ್ಯೆಯ ಮೂಲ ಏನು, ಮೊದಲಿಗೆ ಈ ಕನ್ಫ್ಯೂಷನ್ ಯಾಕೆ ಬರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಲೆಟ್ಸ್ ಡೂ ಅ ರಿಯಾಲಿಟಿ ಚೆಕ್. ಶಾಲೆಗೆ ಹೋದರೆ, ಇನ್ ಕೇಸ್ ನೀವು ಗೆಸ್ಟ್ ಟೀಚರ್ ಆಗಿ ನೀವು ಶಾಲೆಗೆ ಹೋಗ್ತಿದ್ದೀರಾ, ನಾವು ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಬೆಳಿಗ್ಗೆಯಿಂದ ಸಂಜೆ ತನಕನೂ ಮಕ್ಕಳ ಜೊತೆ ಪಾಠ, ಡಾಕ್ಯುಮೆಂಟೇಷನ್, ಕೆಲಸ ಅಂತ ಇಡೀ ದಿನ ಕಳೆದು ಹೋಗುತ್ತೆ. ಹೌದಾ? ಬೈ ದ ಟೈಮ್ ಯು ರೀಚ್ ಹೋಮ್ ಯು ಆರ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಸೊ ಸುಸ್ತಾಗಿ ಮನೆಗೆ ಬಂದಿರ್ತೀರ, ನಿಮ್ಗೆ ಓದೋದಕ್ಕೆ ಎನರ್ಜಿನೇ ಇರೋದಿಲ್ಲ. ಹಾಗಂತ ಶಾಲೆ ಬಿಟ್ಬಿಡೋಣ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಬರೋವಂಥ ಸ್ಯಾಲ್ರಿ ಏನಿದೆ ನಮ್ಮ ದಿನನಿತ್ಯದ ಖರ್ಚಿಗೆ ಅಥವಾ ಪುಸ್ತಕಗಳನ್ನ ತೊಗೊಳೋದಕ್ಕೆ ಅಥವಾ ಫ್ಯಾಮಿಲಿಗೆ ಒಂದು ಸಣ್ಣ ಸಪೋರ್ಟ್ ಆಗಿರುತ್ತೆ ಅಲ್ವಾ. ತುಂಬ ಜನಕ್ಕೆ ಬರ್ತಾ ಇರ್ತಕ್ಕಂತಹ 12,500 ಅಥವಾ 14,500 ಸ್ಯಾಲ್ರಿ ಏನಿದೆ ಅಲ್ಲ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಮ್ಯಾಟ್ರ್ ಆಗುತ್ತೆ. ಇನ್ ಕೇಸ್ ಕೆಲಸ ಬಿಟ್ಟರೆ ಏನಾಗುತ್ತೆ, ಫಿನಾನ್ಷಿಯಲಿ ಕ್ರೈಸಿಸ್ ಜೊತೆಗೆ ಮನೆಯವರ ಪ್ರೆಷರ್, ಇಟ್ಸ್ ಅ ಕ್ಯಾಚ್ 22 ಸಿಚುವೇಶನ್. ಈ ಕಡೆ ಪ್ರೆಸೆಂಟ್ ಲೈಫ್ಗೆ ಕೆಲಸನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಆ ಕಡೆ ಫ್ಯೂಚರ್ಗೆ ನಮಗೆ ಒಂದು ಕಾಯಂ ಆಗಿ ಪರ್ಮನೆಂಟ್ ಆಗಿ ನಾನು ಟೀಚರ್ ಆಗಬೇಕು, ಗೌರ್ಮೆಂಟ್ ಟೀಚರ್ ಆಗಬೇಕು ಅನ್ನುವಂತಹ ಕನಸು ಏನಿದೆ ಅಲ್ಲ ನಿಮಗೆ, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ತುಂಬ ಜನ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ. ಯಾಕಂದರೆ ನನಗೆ ಓದೋಕ್ಕೆ ಟೈಮ್ ಸಿಗ್ತಿಲ್ಲ, ಏನು ಮಾಡಲಿ, ಯಾವ ಡಿಸಿಷನ್ ತೊಗೊಂಡ್ರೆ ಬೆಸ್ಟ್ ಅನ್ನೋದನ್ನ. ಸೊ ಲೆಟ್ಸ್ ಅನಲೈಸ್ ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 1 ಅಂದರೆ ಕೆಲಸಕ್ಕೆ ರಿಸೈನ್ ಮಾಡಿ 24 ಗಂಟೆನೂ ಕೂಡ ಬರೀ ಓದೋದಕ್ಕೆ ಮಾತ್ರ ಟೈಮ್ ಕೊಡೋದು ಅಂತ. ಇಸ್ ಇಟ್ ಎ ರೈಟ್ ಮೂವ್? ಇದೇನಾದರೂ ಕರೆಕ್ಟ್ ಆಗಿರುತ್ತೆ ಈ ಡಿಸಿಷನ್ಸ್ ತೊಗೊಂಡ್ರೆ? ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಈ ಥರ ಕೆಲಸಕ್ಕೆ ರಿಸೈನ್ ಮಾಡಿ 24 hours ನಾವು ಓದೋದ್ರ ಕಡೆನೇ ಕೊಡಬೇಕು ಟೈಮ್ನ ಅಂತಂದರೆ? ಸೊ ಇಫ್ ಯು ಆರ್ ಫಿನಾನ್ಷಿಯಲಿ ಸ್ಟೇಬಲ್, ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಒಂದು ಆದಾಯದ ತುರ್ತು ಅಗತ್ಯ ಸದ್ಯಕ್ಕೆ ಇಲ್ಲ, ಅಂದರೆ ನಿಮಗೆ ಏನು 12,500 ಬರ್ತಾ ಇದೆ, ಸೊ ಆ ಒಂದು ಗೌರವಧನ ಅಥವಾ ಸ್ಯಾಲ್ರಿ ಏನಿದೆ ನಿಮ್ಮ ಫ್ಯಾಮಿಲಿಗೆ ಅದು ಅಷ್ಟು ಮ್ಯಾಟ್ರ್ ಆಗಲ್ಲ ಅಂತ ಅಂದಾಗ, ಹಾಗೆಯೇ ಮುಂದಿನ ಒಂದು 6 months, ಯಾಕಂತಂದರೆ ಇವಾಗ ಎಲ್ಲ ಪ್ರೊಸೀಜರ್ಸ್ ಮುಗಿಯೋದಕ್ಕೆ ಆಲ್ಮೋಸ್ಟ್ 1 year ಬೇಕಾಗುತ್ತೆ. 6 months ಜಸ್ಟ್ ಒಂದು ನಂಬರ್ ಅಷ್ಟೇ, 1 year ಬೇಕಾಗುತ್ತೆ. ಎಕ್ಸಾಮ್ಸ್ ಆಗೋದು, ಅಧಿಸೂಚನೆ ಆಗಿ ಎಕ್ಸಾಮ್ಸ್ ಬರೆದು ಆಮೇಲೆ ನಿಮ್ಮ ಕೈಲಿ ಆರ್ಡರ್ ಕಾಪಿ ಬರೋ ಅಷ್ಟೊತ್ತಿಗೆ ತುಂಬ ಲಾಂಗ್ ಟೈಮ್ ಆಗೋಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟು ಈ ಒಂದು ಟೈಮ್ನ ನೀವು ಯಾವುದೇ ಸ್ಯಾಲ್ರಿ ಇಲ್ಲದೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದಾದರೆ ಮಾತ್ರ ನೀವು ಈ ರಿಸ್ಕ್ನ ತೊಗೋಬೇಕಾಗುತ್ತೆ. ಸೊ ಇಫ್ ಯುವರ್ ಸಿಲೆಬಸ್ ಇಸ್ ಟೋಟಲಿ ಪೆಂಡಿಂಗ್, ಅಂದರೆ ನೀವು ಇನ್ನೂ ಕೂಡ ಸ್ಟಾರ್ಟಿಂಗಲ್ಲಿದ್ದೀರಾ, ಪ್ರಿಪ್ರೇಷನ್ ಸ್ಟಾರ್ಟಿಂಗ್ ಹಂತದಲ್ಲಿದ್ದೀರಾ ಅಂತ ಅಂದರೆ, ಕಲಿಬೇಕಾಗಿರೋದು ಬೆಟ್ಟದಷ್ಟಿದೆ ಅಂತ ಅಂದಾಗ ನಿಮಗೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನೀವು ಸ್ಕೂಲನ್ನು ಬಿಡ್ತಕ್ಕಂತಹ ಒಂದು ಡಿಸಿಷನ್ಸ್ ತೊಗೋಬೋದು. ಬಟ್ ವೆಯ್ಟ್, ದೆರ್ ಈಸ್ ಅ ಹಿಡನ್ ರಿಸ್ಕ್ ಇನ್ ದಿಸ್ ಆಪ್ಷನ್. ಈ ಎರಡೂ ಆಪ್ಷನ್ಗಳಲ್ಲಿ ಒಂದು ರಿಸ್ಕ್ ಇದೆ. ಕೆಲಸ ಬಿಟ್ಟ ತಕ್ಷಣ ನಮಗೆ ದಿನದ 24 ಗಂಟೆನೂ ಸಿಗುತ್ತೆ. ಹೌದು, ಸಿಗುತ್ತೆ, ಡೆಫಿನೆಟ್ಲಿ ಸಿಗುತ್ತೆ. ಕೆಲವರು 16 hour 18 hour ಓದೋರು ಕೂಡ ಇದ್ದಾರೆ. ಆದರೆ ಪ್ರಾಪರ್ ಟೈಮ್ ಟೇಬಲ್ ಇಲ್ಲ ಅಂತಂದರೆ ಇನ್ನೂ ತುಂಬ ಟೈಮ್ ಇದೆಯಲ್ಲ ಅನ್ನೋ ಒಂದು ಆಲಸ್ಯ ಕೂಡ ನಮಗೆ ಬರ್ಬೋದು. ಅದ್ರ ಜೊತೆಗೆ ನಾನು ಕೆಲಸ ಬಿಟ್ಟಿದ್ದೀನಿ,
ಈ ಸಲ ನಾನು ಪಾಸ್ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಅತಿಯಾದ ಮೆಂಟಲ್ ಪ್ರೆಷರ್ ನಿಮ್ಮ ತಲೆಗೆ ಕೂಡ ಹೋಗ್ಬೋದು. ಸೊ ಟೂ ಮಚ್ ಪ್ರೆಷರ್ ಕ್ಯಾನ್ ರೂಯಿನ್ ಯುವರ್ ಪರ್ಫಾರ್ಮೆನ್ಸ್, ರೈಟ್? ಸೊ ಇಲ್ಲಿ ಸೆಕೆಂಡ್ ಆಪ್ಷನ್ನ ನೋಡೋದಾದರೆ, ಅಂದರೆ ಶಾಲೆಗೆ ಹೋಗೋದು ಆಮೇಲೆ ಸಿಕ್ಕಿರೋ ಟೈಮಲ್ಲಿ ಓದ್ಕೊಳ್ಳೋದು, ಹೀಗೆ ಈ ಎರಡನೇ ಆಪ್ಷನನ್ನು ನಾವು ಅನಲೈಸ್ ಮಾಡೋದಾದರೆ, ನೀವು ನನ್ನನ್ನು ಕೇಳೋದಾದರೆ 80% ಆಫ್ ಗೆಸ್ಟ್ ಟೀಚರ್ಸ್ ದಿಸ್ ಇಸ್ ದ ಬೆಸ್ಟ್ ಆ್ಯಂಡ್ ಸೇಫೆಸ್ಟ್ ಆಪ್ಷನ್. ಯಾಕೆ ಅಂತಂದರೆ, ಮೊದಲನೇದು ಫಿನಾನ್ಷಿಯಲಿ ಆ್ಯಂಡ್ ಮೆಂಟಲ್ ಸ್ಟೆಬಿಲಿಟಿ. ಕೈಲಿ ಒಂದು ಕೆಲಸ ಅಂತ ಇದ್ದಾಗ ಅಥವಾ ಯಾವುದಾದ್ರೂ ಕಡೆಯಿಂದ ಒಂದು ಇನ್ಕಮ್ ಬರ್ತಾ ಇದೆ ಅಂತ ಅಂದಾಗ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಫಿನಾನ್ಷಿಯಲಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬೇಕಾಗಿಲ್ಲ ಅನ್ನುವಂಥ ಒಂದು ನೆಮ್ಮದಿ ನಿಮ್ಮನ್ನು ಒತ್ತಡದಿಂದ ದೂರ ಇಡುತ್ತೆ. ಸೊ ನೋ ಮನಿ ಪ್ರಾಬ್ಲಮ್ಸ್ ಮೀನ್ಸ್ ಲೆಸ್ ಮೆಂಟಲ್ ಸ್ಟ್ರೆಸ್, ಹೌದಲ್ವಾ? ಸೊ ಹಾಗಾಗಿ ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಪ್ರಾಕ್ಟಿಕಲ್ ರಿವಿಷನ್. ಏನು ಪ್ರಾಕ್ಟಿಕಲ್ ರಿವಿಷನ್ ಅಂದರೆ, ನೀವು ಶಾಲೆಯಲ್ಲಿ ಮಕ್ಕಳಿಗೆ ಏನು ಟೀಚ್ ಮಾಡ್ತೀರಾ, ಸೊ ಪ್ರಚಲಿತದಲ್ಲಿ ಇರ್ತಕ್ಕಂತಹ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ಗಳನ್ನೇ ಓದ್ತೀರಾ, ಹೌದಲ್ವಾ? ಸೊ ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್, ಇದೆಲ್ಲವೂ ಕೂಡ ನಮ್ಮ ನೇಮಕಾತಿ ಪರೀಕ್ಷೆ ಏನಿದೆ, GPSTR ಆಗಿರ್ಬೋದು, PSTR ಆಗಿರ್ಬೋದು, HSTR, ಅದು ಸಿಲೆಬಸ್ಸೇ ಆಗಿರುತ್ತೆ, ನಮ್ಮದೇ ಸಿಲೆಬಸ್ ಆಗಿರುತ್ತೆ, ಹೌದಾ? ಸೊ ಸ್ಪೆಸಿಫಿಕ್ ಪೇಪರ್ ಅಂತ ಬಂದಾಗ ನಾವು ಅದನ್ನೇ ತಾನೇ ಏನು ಬರಿತೀವಿ, ಎಕ್ಸಾಮ್ನಲ್ಲಿ ಓದ್ಕೊಂಡು ಬರಿತೀವಿ. ಸೊ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ನೀವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅದು ರಿವಿಷನ್ ಆಗುತ್ತೆ. ಸೊ ನಿಮ್ಮ ರಿವಿಷನ್ ತಾನಾಗೇ ಆಗ್ತಾ ಇರುತ್ತೆ. ಇವಾಗ ನಾವೇನಾದರೂ ಒಬ್ರ ಹತ್ರ ಮಾತಾಡ್ತಿದ್ದೀವಿ ಅಂತಂದಾಗ ಬಾಯಿ ಬಿಟ್ಟು ಮಾತಾಡ್ದಾಗಲೇ ಅದು ನಮಗೆ ಮೈಂಡಲ್ಲಿ ಸ್ಟೋರ್ ಆಗುತ್ತೆ. ಕೆಲವ್ರಿಗೆ ಸೈಲೆಂಟ್ ರೀಡ್ ಮಾಡಿದ್ರು ಕೂಡ ಅವರಿಗೆ ಬೇಗ ಅರ್ಥ ಆಗುತ್ತೆ. ಸೊ ಕೆಲವರಿಗೆ ಎಕ್ಸ್ಪ್ಲೇನ್ ಮಾಡಿ ಬೇರೆಯವ್ರಿಗೆ ಅರ್ಥ ಮಾಡಿಸೋ ಟೈಮಲ್ಲಿ ಅವರು ಅರ್ಥ ಮಾಡ್ಕೋತಾರೆ, ಮತ್ತು ಅದು ಲಾಂಗ್ ಟೈಮ್ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಏನು ಮಕ್ಕಳಿಗೆ ಪಾಠ ಮಾಡ್ತೀರಿ ಅಲ್ವಾ, ಸೊ ಅದು ನಿಮಗೆ ರಿವಿಷನ್ ಆಗುತ್ತೆ, ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಸೊ ನಾವು ದ ಬಿಗ್ ಕ್ವೆಶ್ಚನ್ ಈಸ್ ಹೌ ಟು ಮ್ಯಾನೇಜ್ ಟೈಮ್. ಒಂದು ದೊಡ್ಡ ಕ್ವೆಶ್ಚನ್. ನಾನು ಶಾಲೆಗೆ ಹೋಗ್ತೀನಿ, ಹೌದು ನೀವು ಹೇಳಿದ ಕರೆಕ್ಟು, ನಾವೇನು ಪಾಠ ಮಾಡ್ತೀವೋ ಅದು ನಮ್ಗೆ ರಿವಿಷನ್ ಆಗುತ್ತೆ, ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಅಂತ, ಸಮಯ ಸಿಗ್ತಾ ಇಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡೋ ಮುಂಚೆ ಸೊ ಈ ಟೆಕ್ನಿಕ್ನ ನಾವು ಅಡಾಪ್ಟ್ ಮಾಡ್ಕೋಬೇಕು. ಸೊ ಮಾಸ್ಟರ್ ಟೈಮ್ ಮ್ಯಾನೇಜ್ಮೆಂಟ್ ಫಾರ್ಮುಲಾ ಫಾರ್ ಟೀಚರ್ಸ್ ಏನು? ಒಂದು ಕೆಲಸ ಮಾಡಿಕೊಂಡೇ ರ್ಯಾಂಕ್ ಪಡೆದಿರೋಂಥ ಬಹಳಷ್ಟು ನೂರಾರು ಎಕ್ಸಾಂಪಲ್ಸ್ ನಮ್ಮ ಕಣ್ಣು ಮುಂದೆನೇ ಇದ್ದಾವೆ. ಸೊ ದೇ ಡಿಡೆಂಟ್ ಹ್ಯಾವ್ ಮೋರ್ ಟೈಮ್, ದೇ ಜಸ್ಟ್ ಮ್ಯಾನೇಜ್ ಇಟ್ ಬೆಟರ್. ಅವ್ರಿಗೆ ಏನು ಜಾಸ್ತಿ ಟೈಮ್ ಇರಲಿಲ್ಲ, ಬಟ್ ಅದನ್ನು ಅವರು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನಾವೇನು ಮಾಡಬೇಕು, ದ ಮಾರ್ನಿಂಗ್ ಮ್ಯಾಜಿಕ್ ಅವರ್ಸ್ ಅಂದರೆ ಬೆಳಗ್ಗೆ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಕನಿಷ್ಠ ನಮಗೆ 2-3 ಗಂಟೆಗಳ ಕಾಲ ಕ್ವಾಲಿಟಿ ಓದು ನಮ್ಮದಾಗಿರಬೇಕು. ಸೊ ನೀವು 9 ಗಂಟೆಗೆ ಮನೆ ಬಿಡ್ತೀರಿ ಅಂತಂದರೆ, ಸೊ ಆ 9 ಗಂಟೆಗಿಂತ ಮುಂಚೆ ನೀವು 2 ಅವರ್ ಓದ್ತೀರಿ ಅಂತಂದರೆ ನೀವು ಎಷ್ಟು ಗಂಟೆಗೆ ಎದ್ದೇಳಬೇಕು? ಸೊ ನೀವು ಎಕ್ಸಾಮ್ ಟೈಮಲ್ಲಿ ಡೆಫಿನೆಟ್ಲಿ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತಲ್ವ. ಸೊ ಹಾಗಾಗಿ ಶಾಲೆಗೆ ಹೋಗುವ 2 ಅವರ್, ಅಂದರೆ ಶಾಲೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಏನು ಟೈಮ್ ಸಿಗುತ್ತೆ ಆ 2 ಅವರ್ನ ನೀವು ಬಳಸ್ಕೋಬೇಕಾಗತ್ತೆ. ಸೊ ಬೆಳಗಿನ ಜಾವ ಯೋರ್ ಬ್ರೈನ್ ಇಸ್ ಫ್ರೆಶ್ ಇನ್ ದ ಮಾರ್ನಿಂಗ್ ಅಲ್ವಾ. ಸೊ ಬೆಳಗ್ಗೆ ಟೈಮಲ್ಲಿ ಯಾವುದೇ ಒಂದು ಟೆನ್ಷನ್ ಇರಲ್ಲ, ಫ್ರಸ್ಟ್ರೇಷನ್ ಇರಲ್ಲ. ಸೊ ಪೀಸಾಗಿ ಕೂತ್ಕೊಂಡು ಓದ್ಕೋಬೋದು. ಯಾವುದು ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಸೈಕಾಲಜಿ ಇರುತ್ತೆ, ಮೆಂಟಲ್ ಎಬಿಲಿಟಿ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಸೊ ಇದೆಲ್ಲ ಕೆಲವರಿಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಆಗಿರುತ್ತೆ. ಆ ಒಂದು ಗೋಲ್ಡನ್ ಅವರ್ಸಲ್ಲಿ ನೀವು ಓದಿ ಮುಗಿಸ್ಕೋಬೇಕಾಗತ್ತೆ 2 or 3 ಅವರ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಯುಟಿಲೈಸ್ ದ ಫ್ರೀ ಪೀರಿಯಡ್ಸ್. ಶಾಲೆಗಳಲ್ಲಿ ನಮಗೆ ಸಿಗೋ ಫ್ರೀ ಪೀರಿಯಡ್ಗಳಲ್ಲಿ ಏನು ಮಾಡ್ತೀವಿ, ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಕೂತಿರ್ತೀವಿ, ಗಾಸಿಪ್ ಮಾಡ್ತಾ ಕೂತಿರ್ತೀವಿ ಕಲೀಗ್ಸ್ ಜೊತೆ, ಟೀಚರ್ಸ್ ಜೊತೆ ಎಲ್ಲ. ಸೊ ಸ್ಕ್ರಾಲ್ ಮಾಡೋ ಬದಲು ಶಾರ್ಟ್ ನೋಟ್ ರಿವಿಷನ್ ಮಾಡ್ಕೊಳ್ಳಿ ಅಥವಾ ಓಲ್ಡ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ. ಯಾಕೆಂದರೆ ಎವ್ರಿ ಸಿಂಗಲ್ ಮಿನಿಟ್ ಕೂಡ ಕೌಂಟ್ ಆಗ್ತಾ ಇರುತ್ತೆ ನಮಗೆ ಆ ಟೈಮಲ್ಲಿ. ಸೊ ಹಾಗೆ. ಆ್ಯಂಡ್ ನೆಕ್ಸ್ಟು ದ ಈವ್ನಿಂಗ್ ಶಿಫ್ಟ್. ಶಾಲೆಯಿಂದ ಬಂದ ಮೇಲೆ 1 ಅವರ್ ರೆಸ್ಟ್ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ. ಯಾಕೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿರ್ತೀವಿ, ಆ ಒಂದು ಟೈಮಲ್ಲಿ ನಮಗೇನು ಕೂಡ ನಾವು ಟೈಮ್ ಕೊಟ್ಕೊಂಡು ಓದ್ಕೊಳ್ತಾ ಇರ್ತೀವಿ, ರಿವಿಷನ್ ಮಾಡ್ಕೊಳ್ತಾ ಇರ್ತೀವಿ, ತುಂಬ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಆಬ್ವಿಯಸ್ಲಿ 1 ಅವರ್ ರೆಸ್ಟ್ ಬೇಕೇ ಬೇಕು. ಆದರೆ ರಾತ್ರಿ 8 ಗಂಟೆಯಿಂದ 10:30 ತನಕ ಮತ್ತೊಂದು ಶಿಫ್ಟ್ ನೀವು ಓದ್ಕೋಬೇಕಾಗುತ್ತೆ. ಅಂದರೆ ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ನೀವು 8 ಗಂಟೆಗೆ ಓದ್ಕೋಬೇಕು ಅಥವಾ ಬಂದಿದ್ದ ತಕ್ಷಣವೇ ಓದ್ಕೋಬೇಕು ಅಂತ ಏನೂ ಇಲ್ಲ. ರೆಸ್ಟ್ ಮಾಡಿ ನಿಮಗೆ ಯಾವ ಟೈಮ್ ಅನುಕೂಲ ಆಗುತ್ತೋ ಆ ಟೈಮ್ ಒಂದು 2.5 3 ಗಂಟೆ ಟೈಮ್ ನೀವು ಓದ್ಕೋಬೇಕಾಗುತ್ತೆ. ಓಕೆ. ಸೊ ದಿನಕ್ಕೆ ಅಟ್ಲೀಸ್ಟ್ 5 ಗಂಟೆಗಳ ಡೆಡಿಕೇಟೆಡ್ ಸ್ಟಡಿ ಟೈಮ್ ನಿಮಗೆ ಸಿಗುತ್ತೆ. ನೀವೇನಾದರೂ ಶಾಲೆಗೆ ಹೋಗಿ ನಾನು ಫ್ರೀ ಟೈಮ್ನ ಯೂಟಿಲೈಸ್ ಮಾಡ್ಕೊತೀನಿ, ಆಮೇಲೆ ಸ್ಟ್ರಗಲ್ ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ ಅನ್ನೋದಿದ್ರೆ ದಿನಕ್ಕೆ ನಿಮಗೆ 5 ಅವರ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟು ವೀಕೆಂಡ್ ಅಟ್ಯಾಕ್. ಶನಿವಾರ ನಿಮಗೆ ಅರ್ಧ ದಿನ, ಹಾಗೆಯೇ ಸಂಡೇ ಪೂರ್ತಿ ದಿನ ಸಿಗುತ್ತೆ. ಸೊ ಎಕ್ಸಾಮ್ಸ್ ಅಂತ ಬಂದಾಗ, ನಾನು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಅಂದಾಗ ದೆರ್ ಈಸ್ ನೋ
ಫಂಕ್ಷನ್ಸ್, ನೋ ಪಾರ್ಟೀಸ್ ಫಾರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ರೈಟ್? ಸೊ ನಾವು ಬೇರೆ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಮಾಡೋದಕ್ಕಾಗಲಿ ಅಥವಾ ಫಂಕ್ಷನ್ಸ್ನ ಅಟೆಂಡ್ ಮಾಡೋದಕ್ಕಾಗಲಿ, ಮಜಾ ಮಾಡೋದಕ್ಕಾಗಲಿ, ಟ್ರಿಪ್ ಹೋಗೋದಕ್ಕಾಗಲಿ ಫ್ರೆಂಡ್ಸ್ ಜೊತೆ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಟೆಂಪ್ರವರಿ. ಪರ್ಮನೆಂಟ್ ಖುಷಿ ಬೇಕು ಅಂತಂದರೆ ಡೆಫಿನೆಟ್ಲಿ ಏನು ಟೆಂಪ್ರವರಿ ಖುಷಿನ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸೊ ವೀಕೆಂಡ್ಸ್ನಲ್ಲಿ ವಾರ ಪೂರ್ತಿ ನೀವು ಏನು ಓದಿದ್ದೀರ ಅದನ್ನು ರಿವಿಷನ್ ಮಾಡ್ಕೊಳ್ಳಿ ಮತ್ತು ಮಾಕ್ ಟೆಸ್ಟ್ಗಳನ್ನು ಬರ್ಕೊಳ್ಳಿ. ಸೊ ಇದಿಷ್ಟು ಏನು ನೀವು ಕೆಲಸಕ್ಕೆ ಹೋಗಿ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಅನ್ನೋರಿಗೆ. ಸೊ ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಕೆಲಸ ಬಿಡೋದ್ರಿಂದನೇ ಜನ ಪಾಸ್ ಆಗ್ತಾರೆ ಅಥವಾ ಕೆಲಸ ಮಾಡೋದ್ರಿಂದನೇ ಜನ ಫೇಲ್ ಆಗ್ತಾರೆ. ಸೊ ಇಟ್ಸ್ ಜಸ್ಟ್ ಅ ಮಿತ್. ನೀವು ಎಲ್ಲಿದ್ದೀರಿ ಅನ್ನೋದು ಮುಖ್ಯ ಅಲ್ಲ, ಹೌ ಡಿಸಿಪ್ಲಿನ್ ಯು ಆರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ತುಂಬ ಚೆನ್ನಾಗಿದ್ದು, ಶಾಲೆಯಲ್ಲಿ ಜಾಸ್ತಿ ವರ್ಕ್ಲೋಡ್ ಇದ್ದರೆ ಮಾತ್ರ ನೀವು ಕೆಲಸವನ್ನು ಬಿಡ್ತಕ್ಕಂತಹ ಯೋಚನೆ ಮಾಡಿ. ಇಲ್ಲ ಅಂತಂದರೆ ಶಾಲೆಯ ಒಂದು ಎಕ್ಸ್ಪೀರಿಯನ್ಸನ್ನೇ ನೀವು ಬಂಡವಾಳ ಮಾಡಿಕೊಂಡು ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಓದಬೇಕಾಗತ್ತೆ. ಸೊ ಸ್ಟಾಪ್ ಕನ್ಫ್ಯೂಸಿಂಗ್ ಯೋರ್ ಸೆಲ್ಫ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಮ್ ಟುಡೇ. ಸೊ ಈ ಸಲ ಏನು ಶಿಕ್ಷಕರ ಹುದ್ದೆ ನಿಮ್ದು ಆಗಬೇಕು, ನಾನು ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ಹೇಗಿದೆ, ನಿಮ್ಗೆ ಯಾವ ಸಬ್ಜೆಕ್ಟ್ ಕಷ್ಟ ಅಂತ ಅನಿಸುತ್ತೆ, ಸೊ ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.